Hi friends, good morning. This is Suvarna Keshav welcoming you all to Suvarna's Travel World from Swananda Ashrama at Agara village. We welcome you all to the Varada Ganapati Puja being celebrated at the ashrama. Let us all take the divine blessings of Lord Ganesha together. ಸುವರ್ಣ ಜ್ಯೇಷ್ಠ ನಕ್ಷತ್ರ ಅಪೂರ್ವ ಅಪೂರ್ವ ಪುನರ್ವಸು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಮಾಡೋದು ಕಷ್ಟ. ಅಂದ್ರೆ ಬೇರೆ ವ್ರತಗಳು ಸಾಯಂಕಾಲ ಮಾಡ್ತೀವಿ ಪೂಜೆ, ಇಲ್ಲ ಬೆಳಗ್ಗೆ ಮಾಡ್ತೀವಿ, ಒಂದು ಸಿಕ್ಕ ಆಗೋಗ್ಬಿಡುತ್ತೆ. ಹಬ್ಬ ಅಂದ್ರೆ ಗಣೇಶನ ಹಬ್ಬ ಮಾಡಿದಾಗ 5 ದಿವಸ ಗಣಪತಿ ಇಡ್ತೀವಿ, 7 ದಿವಸ ಇಡ್ತೀವಿ ಮಾಡ್ತೀವಿ. ಇದು 30 ದಿವಸ ಶ್ರಾವಣ ಶುಕ್ಲ ಚೌತಿಯಿಂದ ಹಿಡಿದು ಭಾದ್ರಪದ ಚೌತಿಯವರೆಗೆ 1 ತಿಂಗಳ ಪರ್ಯಂತ ಮಾಡುವಂತಹ ಒಂದು ವ್ರತ. ನೇಮನಿಷ್ಠಗಳನ್ನ ಇಟ್ಕೊಂಡು ಮಾಡ್ಬೇಕು. ನಮ್ಮ ಸಂತೋಷ್ ಅವರು ಅದನ್ನ ಅವ್ರ ಮನೆಯಲ್ಲಿ 1 ತಿಂಗಳ ಕಾಲ ಮಾಡಿ ಅದನ್ನ ಒಂದು ಸಾಧನೆ ಮಾಡಿದ್ದಾರೆ. ಆ ನಂತರ ಅವರು ಈ ಆಶ್ರಮದಲ್ಲಿ ಪ್ರಾರಂಭ ಆಗಲಿ ಅಂದ್ಬಿಟ್ಟು ಇಲ್ಲಿಗೆ ಒಂದು ವರ್ಗಾವಣೆ ಮಾಡಿಕೊಂಡು ಯೋಗಾನುಷ್ಠಾನ ನಿಷ್ಠ ಜನಮತ ವ್ಯವಸ್ಥಾಪನಾಚಾರ್ಯ ತಪಶ್ಚಕ್ರವರ್ತಿನಾಥ್ ವಿಚ್ಛಿನ್ನ ಶ್ರೀ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶಿಷ್ಯ ಶ್ರೀ ಭಾಸ್ಕರೇಂದ್ರ ಸರಸ್ವತಿ ಶ್ರೀ ಸ್ವಾಮಿ ಕರಕಮಲದಂಜಾತ ಶ್ರೀ ವಿಶ್ವವಂದ ಸರಸ್ವತಿ ಗುರು ಪರಂಪರಾ ಪ್ರಾಪ್ತ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಭಾಕ್ರಮಾಗತ ಶ್ರಮದ ಸ್ಮಾರಕ ಗರ್ಭ ಮಾರ್ಗ ವ್ಯವಸ್ಥಾಪಕ ಅಶೇಷತ್ರಯಂತ ಅದ್ವೈತ ಸಿದ್ಧಾಂತ ಪ್ರಬಂಧ ಪ್ರವರ್ತಕ. ವಸ್ತ್ರಾನಂತರಂ ಆಚಮನೀಯಂ ಸಮರ್ಪಯಾಮಿ. 2 ಬಾರಿ 2 ಅಕ್ಷತೆ ಹಾಕಬೇಕು, 2 ಬಾರಿ ಹಾಕಬೇಕು. ಓಂ ಗಂಗಣಪತೆ ನಮಃ ಉಪವೀತಾರ್ಥ ಅಕ್ಷತಾಂ ಸಮರ್ಪಯಾಮಿ. ಗಂಗಣಪತೆ ನಮಃ ಆಭರಣಾರ್ಥ ಅಕ್ಷತಾಂ ಸಮರ್ಪಯಾಮಿ. ಹಾಗೆ ಗಂಧ ಹಚ್ಚಬೇಕು ಗಣಪತಿ ಅಣ್ಣಗೆ. ಗಂಧಗಡ್ಡೆ ಹಚ್ಕೊಳ್ಳಿ, ಹೂವಾಕ್ಷತೆ ಇಟ್ಕೊಳ್ಳಿ. ನಿಧಾನವಾಗಿ ದೇವರಿಗೆ ಧೂಪವನ್ನು ತೋರಿಸ್ಬೇಕು, ಕೆಳಗಡೆ ಗಣಪತಿಗೆ ಮಾತ್ರ. ಓಂ ದೂರಜಿಪೂರ್ವಜನಂದೋರ್ವಯಂ ಏವಾನೋ ದೂರ್ವೇ ಪ್ರಥಮ ಸಹಸ್ರೇಣ ಜತೇನ ಚ ದೂರ್ವಾನ್ ಪುರಾಣೇ ಸಮರ್ಪಯಾಮಿ. ದೂರ್ವಾನ್ ಪುರಾಣೇ ಸಮರ್ಪಯಾಮಿ. ತೃತೀಯಾವರಣ ಪೂಜಾಂ ಸಮರ್ಪಯಾಮಿ. ನೀರು. ಚತುರ್ಥಾವರಣ ಪೂಜಾಂ ಕರಿಷ್ಯೆ. ಓಂ ಸಿದ್ಧೇ ನಮಃ, ಓಂ ಸಮೃದ್ಧೇ ನಮಃ, ಓಂ ಕಾಂತೇ ನಮಃ, ಓಂ ಮದನವತ್ತೇ ನಮಃ, ಓಂ ಮದದ್ರವಾಯೇ ನಮಃ, ಓಂ ದ್ರಾವಿಣ್ಯೇ ನಮಃ, ಓಂ ಮಧುದಾಯೇ ನಮಃ, ಓಂ ಮಧುಮತ್ತೇ ನಮಃ. ಚತುರ್ಥಾವರಣ ಪೂಜಾಂ ಸಮರ್ಪಯಾಮಿ. ನೀರು. ಪಂಚಮಾವರಣ ಪೂಜಾಂ ಕರಿಷ್ಯೆ. ಓಂ ಓಂ ಪ್ರಾಣಾಧಿದೇವಾಯ ನಮಃ, ಓಂ ಧನಾಧಿಪತೆ ಕುಬೇರಾಯ ನಮಃ, ಓಂ ವಿದ್ಯಾಧಿಪತೆ ಈಶಾನಾಯ ನಮಃ. ಪಂಚಮಾವರಣ ಪೂಜಾಂ ಸಮರ್ಪಯಾಮಿ. ವಿನಾಯಕಾಯ ನಮಃ, ಓಂ ಸರ್ವ ವಿನಾಯಕಾಯ ನಮಃ, ಓಂ ಸಿದ್ಧಿ ವಿನಾಯಕಾಯ ನಮಃ. ಷಷ್ಠಾವರಣ ಪೂಜಾಂ ಸಮರ್ಪಯಾಮಿ. ನೀರು. ಸಪ್ತಮಾವರಣ ಪೂಜಾಂ ಕರಿಷ್ಯೆ. ಓಂ ಲಂಬೋದರ ವಿನಾಯಕಾಯ ನಮಃ, ಓಂ ದಂತ ವಿನಾಯಕಾಯ ನಮಃ, ಓಂ ಶೂಲಟಂಕ ವಿನಾಯಕಾಯ ನಮಃ, ಓಂ ಕೂಷ್ಮಾಂಡ ವಿನಾಯಕಾಯ ನಮಃ, ಓಂ ರಾಜಪುತ್ರ ವಿನಾಯಕಾಯ ನಮಃ, ಓಂ ಪ್ರಸಾದ ವಿನಾಯಕಾಯ ನಮಃ. ಇದು ಸಪ್ತಮಾವರಣ ಪೂಜಾಂ ಸಮರ್ಪಯಾಮಿ. ನೀರು. तालोष्टवल्लभानं श्वेतानं श्वेतचामरविजितानं सर्वसंचेत माल्यविभूषणानं श्वेतातपत्रविजितानं
श्वेतचामरविजितायनं सर्वावयव सम्पूर्ण सर्वलग्न दक्षितायनं सर्वाभरण शोभाढ्यानं सर्वशोभासमन्वितायनं सर्वमङ्गलमाङ्गल्यायनं सर्वकारणकारणदायनं सर्वदेकरायनं श्राङ्गिणेयं बीजापूर्णेयं दाधरायनं इक्षुचापधरायनं चूलिनेयं चक्रपाणेयं सर्वसर्वदेयं भाजनेयं धृतोत्पलायनं जालिमञ्जरीप्रदेयं सुदन्तप्रदेयं कल्पवल्लीधरायनं विश्वापदेकरायनं वशिनेयं क्षमालाधरायनं ज्ञानमुद्रावदेयं मुद्गराध्यायनं पूर्णपात्रेयं कमुद्रायनं विधृताले समद्गगानं मातुलिङ्गधरायनं चूतकलिकाप्रदेयं गुडारप्रदेयं मुचकरस्तस्फुरणकटीपूर्ण गन्धर्ववच्चनायनं आमोदमोदजनायनं संक्रमोद प्रमोदजननायनं जगैन्दृद्धिश्रेयनं प्रत्येतिप्रवर्तकायनं तत्तसौमुख्यसुमुखायनं कान्तगन्धरदाचरायनं ओं मदनमुक्ताचिताङ्ग्रेयनं कृतदुर्मुखदुर्मुखायनं विघ्नसम्पल्लभोपघ्रायनं जयमन्त्रमद्रवायनं ओं विघ्नकर्णग्रचरणायनं द्रावणी शक्तिसुस्तायनं तीव्राप्रसन्ननायनं प्रयोगविधेयनमः ओं मैरावतादि सर्वाशावरणावरणप्रियायनं गणचरितमाश्रयायनं ओं जयाजय परिवारायनं विजयाविजयावायनं ओं निदार्थवादाब्जायनं कामिनी कामनायनं काममालिनी कीलिलालितायनं ओं धरसुत्ताश्रयायनं गौरीनन्दरायनं पूर्णानन्दाय नमः ओं प्राणनन्दायनं प्राणपुरुषोत्तमाय नमः पद्मप्रसन्ननायनं प्रणदाज्ञानमोचनायनं प्रमाणप्रत्यासीतायनं प्रणदार्थिनिमानाय नमः फलहस्तायनं बाणाचिदाङ्गविलायनं बालकैलकुतुबले नमः ओं ब्रह्मणेनं ब्रह्माचिदपदाय नमः ब्रह्मचारिणेनं बृहस्पतेनं बृहत्तमाय नमः ओं त्रिणभागाय नमः पञ्चब्रह्ममय स्तोत्रेनं चारणमार्गाय नमः पञ्चवक्षप्रियाय नमः पञ्चबाणाय नमः पञ्चवात्मनं पूजाया सम्पूर्णार्थे सुवर्णपुष्प दक्षिणांच समर्पयामि ಅವಿಲ್ಲಿದ್ರೆ ತುಟಿ ಮುರಿಬೇಕು ಎಲ್ಲಿದ್ದಾನೆ ಎಲ್ಲಿ ಹಾಗೆ ಗರ್ಕೆ ಹಾಕ್ಬಿಟ್ಟಿದಾರಲ್ಲ ಬುಟ್ಟಿ ಎತ್ಕೋಬೇಕು ಗರ್ಕೆ ಹಾಕಿ ತಗೋಬೇಕು ಗರ್ಕೆನ ಒಂದು ಸೈಡಿಗೆ ಮಾಡ್ಕೋಬೇಕು ಕಾಯಿನ್ಸ್ ಅನ್ನ ಗರ್ಕೆ ಪಕ್ಕದಲ್ಲಿ ಹಾಕೋಬೇಕು ಅಷ್ಟು ಕಾಯಿನ್ಸ್ ಹಾಕೋಬೇಕು ರಾಕ್ಷಸರು ಅಂತ 3 ಜನ ರಾಕ್ಷಸರು ಇದ್ರು ಅವರಿಂದ ಜಗತ್ತಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಇಂಥ ರಾಕ್ಷಸರಿಂದ ಈ ಜಗತ್ತನ್ನ ರಕ್ಷಣೆ ಮಾಡುವುದಕ್ಕಾಗಿ ಪರಮೇಶ್ವರನು ಕೈಲಾಸದಿಂದ ಹೊರಟು ಆ ರಾಕ್ಷಸರೊಡನೆ ಅನೇಕ ದಿನಗಳವರೆಗೆ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಎಷ್ಟು ದಿವಸ ಯುದ್ಧ ಮಾಡಿದ್ರು ಕೂಡ ಆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕಾಗದೆ ನಿರಂತರವಾಗಿ ಯುದ್ಧವನ್ನು ಮಾಡ್ತಾ ಇರ್ತಾನೆ. ಆಗ ಜಗನ್ಮಾತೆ ಅಂತ ಪಾರ್ವತಿ ದೇವಿಯು ಪರಮೇಶ್ವರನು ಬೇಗ ಯುದ್ಧವನ್ನು ಮುಗಿಸಿ ಬೇಗ ಕೈಲಾಸಕ್ಕೆ ಬರಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ತನ್ನ ತಂದೆಯಾದಂತಹ ಹಿಮವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆಗ ತಂದೆಯು ಈ ವರದಗಣಪತಿ ವ್ರತವನ್ನು ಅವಳಿಗೆ ಉಪದೇಶ ಮಾಡ್ತಾನೆ. ಅದೇ ರೀತಿಯಾಗಿ ಆ ಜಗನ್ಮಾತೆಯು ಶ್ರಾವಣ ಶುದ್ಧ ಚತುರ್ಥಿಯಿಂದ ಭಾದ್ರಪದ ಶುದ್ಧ ಚತುರ್ಥಿಯ ತನಕ 1 ತಿಂಗಳ ಪರ್ಯಂತರವಾಗಿ ಈ ವರದಗಣಪತಿ ವ್ರತವನ್ನು ಮಾಡ್ತಾಳೆ. ಮಾಡಿ ಪಂಚಮಿ ದಿವಸ, ಭಾದ್ರಪದ ಶುದ್ಧ ಪಂಚಮಿ ದಿವಸ ಆ ವರದಗಣಪತಿಯ ಮೂಲ ಮಂತ್ರದಿಂದ ಅಷ್ಟದ್ರವ್ಯಗಳಿಂದ ಹೋಮವನ್ನು ಮಾಡಿ ಪೂರ್ಣಾಹುತಿಯನ್ನು ಸಮರ್ಪಣೆ ಮಾಡ್ತಾಳೆ. ಆಗ ಈ ಒಂದು ವ್ರತ ಮತ್ತು ಹೋಮದ ಪ್ರಭಾವದಿಂದ ಆ ರಾಕ್ಷಸರನ್ನ ಆ ಪರಮೇಶ್ವರನು ಜಗನ್ಮಾತೆಗೆ ಅಲ್ಲಿ ದರ್ಶನವನ್ನು ಕೊಡ್ತಾನೆ, ಕೈಲಾಸಕ್ಕೆ ಅವನು ಬರ್ತಾನೆ. ಇದರಿಂದ ಜಗನ್ಮಾತೆಗೆ ಬಹಳ ಸಂತೋಷವಾಗ್ತದೆ. ಮಾಡ್ತಾರೋ 1 ತಿಂಗಳ ಪರ್ಯಂತರವಾಗಿ ಈ ವ್ರತವನ್ನು ಯಾರು ಮಾಡಿ ಆ ವರದಗಣಪತಿ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಅವರ ಎಲ್ಲ ಸಂಕಲ್ಪಗಳು ನೆರವೇರಬೇಕು ಅಂತ ಆ ಪಾರ್ವತಿ ಪರಮೇಶ್ವರರು ಹಾಗೂ ಆ ವರದಗಣಪತಿಯು ಪೂರ್ಣವಾದಂತಹ ಅನುಗ್ರಹವನ್ನು ಮಾಡ್ತಾರೆ, ಅವತ್ತು ಆಶೀರ್ವಾದ ಮಾಡ್ತಾರೆ. ಅದೇ ರೀತಿಯಾಗಿ ಈ ಪರ್ವಕಾಲದಲ್ಲಿ ಈ ವ್ರತವನ್ನ ಯಾರು ಮಾಡ್ತಾರೋ ಅವರಿಗೆ ಆ ಪಾರ್ವತಿ ಪರಮೇಶ್ವರರು ಹಾಗೂ ವರದಗಣಪತಿಯು ಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿ ಸಕಲ ಸನ್ಮಂಗಳವನ್ನ ಉಂಟು ಮಾಡ್ತಾನೆ ಅಂತ ಗಣೇಶ ಪುರಾಣದಲ್ಲಿದೆ. ಇವತ್ತಿನ ದಿವಸ ನೀವೆಲ್ಲ ಸೇರಿ ಈ ಸ್ವಾನಂದ ಬಾಲಗಣಪತಿಯ ಒಂದು ಸನ್ನಿಧಿಯಲ್ಲಿ ಆ ವರದಗಣಪತಿ ಪೂಜೆಯನ್ನ ಮಾಡಿದ್ದೀರಿ. ಆ ಪೂಜೆಯನ್ನ ಭಗವಂತನಾದಂಥ ವರದಗಣಪತಿಯು ಪೂರ್ಣವಾಗಿ ಸ್ವೀಕರಿಸಿ ಎಲ್ಲರಿಗೂ ಸಮಸ್ತ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಹೋಗಲಿಕ್ಕೆ ಅಕ್ಷತೆಯನ್ನ ಗಣಪತಿಗೆ ಹಾಕಿ ಸತ್ಯ ಸಂತ ಯಜಮಾನಸ್ಯ ಕಾಮಾಹ
हरिः ॐ यो मां पुष्पं वेद पुष्पवान् प्रजावान् पशुमान् भवति य एवं वेद यो चन्द्रमा वा अपां पुष्पं पुष्पवान् प्रजावान् पशुमान् भवति गणपते